ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನದ ದುರುಪಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ದ್ರೋಹ, ಅನ್ಯಾಯ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಂಸದ ಆನೇಕಲ್ ಎ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡರಾದ ಕೆವಿ ನಾಗರಾಜ್, ಕೆವಿ ನವೀನ್ ಕಿರಣ್, ಕೇಶವರೆಡ್ಡಿ, ಬಾಲ್ಕುಂಠಹಳ್ಳಿ ಗಂಗಾಧರ್, ಕೃಷ್ಣಮೂರ್ತಿ, ಎಂಎಫ್ಸಿ ನಾರಾಯಣಸ್ವಾಮಿ, ನಗರಸಭಾ ಅಧ್ಯಕ್ಷ ಗಜೇಂದ್ರ, ಜೆಡಿಎಸ್ ಮುಖಂಡರಾದ ಕೆಆರ್ ರೆಡ್ಡಿ, ಮುಕ್ತಾ ಮುನಿಯಪ್ಪ, ನರಸಿಂಹಮೂರ್ತಿ ಪ್ರತಿಭಟನೆಯಲ್ಲಿ ಇದ್ದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಹಲವಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಹಳ್ಳಿಲಿ ಸುಧಾಕರಣ ದಿನದಲ್ಲಿ ಎಷ್ಟೋ ಅಭಿವೃದ್ಧಿ ಕೆಲಸ ಇತ್ತು. ಎಲ್ಲ ಅಭಿವೃದ್ಧಿ ಕೆಲಸ ಇವತ್ತು ಕುಂಠಿತ ಆಗಿದೆ. ಯಾವುದೇ ಹಳ್ಳಿಲಿ ಒಂದೇ ಒಂದು ಸಣ್ಣ ಕಾಮಗಾರಿ ಕೂಡ ಇಲ್ಲ ಇವತ್ತು. ಅಂದ್ರೆ ಅದ್ರ ಬಿಸಿ ಹೋರಾಟದಿಂದ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನಮ್ಮ ಸುಧಾಕರಣ ಮುಖಾಂತರ. ಮುಂದೆ ನೀವೇನಾದ್ರೂ ಇದು ಎಚ್ಚೆತ್ಕೊಂಡ್ರೆ ಇದೇ ತರ ನಮ್ಮ ಎಸ್ಟಿಪಿ ಮಾಜಿ ಸಂಸದ ಎ ನಾರಾಯಣಸ್ವಾಮಿ ಮಾತನಾಡಿ, ಈ ರಾಜ್ಯದ ಜನತೆಗೆ ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿ ಈ ಸರ್ಕಾರ ನಡೆಸುತ್ತಿರುವ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಇವರಿಗೆ ವಂಚನೆ ಮಾಡಿ ಸರ್ಕಾರ ನಡೆಸುತ್ತಿದ್ದಾರೆ. ದಲಿತರ ಅಭಿವೃದ್ಧಿಗೆ ಇಟ್ಟ ಹಣ ಗ್ಯಾರಂಟಿ ಯೋಜನೆಗಳಿಗೆ ನೀಡಿ ದುರುಪಯೋಗ ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಇಡೀ ರಾಜ್ಯಾದ್ಯಂತ ದಲಿತರು ರಸ್ತೆಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ದಲಿತರಿಗೆ ಮೀಸಲು ಇಟ್ಟ ಹಣ ದುರುಪಯೋಗ ಮಾಡಿಕೊಂಡರೆ ಇದೇ ದಲಿತರು ನಿಮ್ಮನ್ನ ಜೈಲಿಗೆ ಕಳಿಸುವ ದಿನಗಳು ದೂರವಿಲ್ಲ ಎಂದು ಗುಡುಗಿದರು. ಸಮಯವನ್ನು ಕೊಡ್ತಾರೆ. ಇಚ್ಛಾಶಕ್ತಿ ನಂಬಿ ನಿಮಗೆ ಮತ ಹಾಕಿದ್ರು ಆ ದಲಿತರು ರಾಜ್ಯದ ಮೂಲೆ ಮೂಲೆಯಲ್ಲಿ ತಾವು ಮಾಡಿದಂತ ಮೋಸದ ಬಗ್ಗೆ, ವಂಚನೆಯ ಬಗ್ಗೆ, ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ತಾವೇ ಮಾಡಿದಂತ ಕಾನೂನನ್ನ ಧಿಕ್ಕರಿಸಿ 23, 22, 23, 24, 24ರಲ್ಲಿ 25,000 ಕೋಟಿ ದಲಿತರಿಗೆ ಮೀಸಲಿಟ್ಟಿರುವಂತ ಹಣವನ್ನ ವಂಚನೆ ಮಾಡಿದ್ರಲ್ಲ, ಅದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುವ ಕಾಲಘಟ್ಟದಲ್ಲಿ ಬಹುತೇಕ ಪ್ರತಿಭಟನೆಗಳಲ್ಲಿ ಬಹುತೇಕ ದಲಿತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯನವರ ನಯ ವಂಚನೆಯನ್ನ ಬೆಳಕು ಚೆಲ್ಲಬೇಕು, ರಾಜ್ಯದ ಜನತೆಗೆ ಮುಟ್ಟಿಸಬೇಕು ತೀರ್ಮಾನವನ್ನು ಮಾಡಿದಾಗ ಈ ಭಾಗದ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು ತಮ್ಮ ನಾಯಕತ್ವದಲ್ಲಿ ಪ್ರತಿಭಟನೆ ತಂದುಕೊಂಡಿದ್ದಾರೆ. ಅವರ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಜೆಡಿಎಸ್ನ ಮುಖಂಡರು, ಬಹುಶಃ ಈ ರಾಜ್ಯದ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಅನೇಕ ಪ್ರತಿಭಟನೆಗಳು ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಜೆಡಿಎಸ್ನ ಕಾರ್ಯಕರ್ತರು, ಮುಖಂಡರು, ಜಿಲ್ಲಾಧ್ಯಕ್ಷರು, ತಾಲೂಕ್ ಪಂಚಾಯತ್ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತೆ ಅನೇಕ ದಲಿತ ಸಂಘಟನೆ ಅಧ್ಯಕ್ಷ ಪದಾಧಿಕಾರಿಗಳು ಬಿಜೆಪಿ
ಇದರ ವಿರುದ್ಧ ಧ್ವನಿ ಎತ್ತಿದಾಗ, ಮಾಧ್ಯಮದಲ್ಲಿ ಬಂದಾಗ ಏನಾಗ್ತಾ ಇದೆ ಅಂತ ಸುಮ್ಮನೆ ನೋಡ್ತಾ ಇದ್ರು. ಆದರೆ ಈ ರಾಜ್ಯದ ದಲಿತರು ಅನಕ್ಷರಸ್ಥರಲ್ಲ, ಅಜ್ಞಾನಿಗಳು ಅಲ್ಲ. ಪ್ರತಿ ವರ್ಷ ಪ್ರತಿ ಚುನಾವಣೆಯಲ್ಲಿ ತಾವು ಮಾಡುವಂತ ಮೋಸಕ್ಕೆ, ವಂಚನೆಗೆ ತಲೆ ತೂಗಿಸ್ತಾರೆ ಅನ್ಕೊಂಡಿಲ್ಲ ಅವರು. ಇವತ್ತು ಇಡೀ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ 100ಕ್ಕೆ 90% ದಲಿತರು ಈ ಪ್ರತಿಭಟನೆಗಳು ಭಾಗವಹಿಸ್ತಾ ಇದ್ದಾರೆ. ಯಾಕೆ? ಸನ್ಮಾನ್ಯ ಮಾದೇವಪ್ಪನವ್ರೆ, 23ರಲ್ಲಿ ಬಜೆಟ್ ಮಂಡನೆ ಮಾಡೋದಂತ ಬೆಳಿಗ್ಗೆ ನಿಮ್ಮ ಪತ್ರಿಕಾ ಹೇಳಿಕೆ 34,000 ಕೋಟಿ ದಲಿತರಿಗೆ, 24 ಬಜೆಟ್ ನ ನೆಕ್ಸ್ಟ್ ಡೇ 39,000 ಕೋಟಿ ದಲಿತರಿಗಾಗಿ ಮೀಸಲಿಟ್ಟಿದ್ದೀವಿ. ಮಹಾದೇವಪ್ಪನವರೇ, ಎಷ್ಟು ದಿವಸ ಆ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಓಡಾಡ್ತಿರೋರಿ? ಸಂವಿಧಾನವನ್ನು ರಕ್ಷಣೆ ಮಾಡಿ ಎಷ್ಟು ದಿನ ಓಡಾಡ್ತಿರೋರಿ? ಎಷ್ಟು ದಿನ ನಂಬ್ತಾರೆ ನಿಮ್ಮನ್ನ? ಸನ್ಮಾನ್ಯ ಮಹಾದೇವಪ್ಪನವರೇ, ರಾಜ್ಯದ ಪ್ರಜ್ಞಾವಂತ ಜನಕ್ಕೆ ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಯಾವ ಕಾಂಗ್ರೆಸ್ ಸರ್ಕಾರ 34,000 ಕೋಟಿ 39,000 ಕೋಟಿ ಸಮಾಜ ಕಲ್ಯಾಣ ಇಲಾಖೆಯ ದಲಿತರ ಆರ್ಥಿಕ ಪುನಶ್ಚೇತನಕ್ಕೆ, ಅವರ ಏಳಿಗೆಗೆ, ಆ ಗ್ರಾಮಗಳ ಅಭಿವೃದ್ಧಿಗೆ ಕೇವಲ ಮೀಸಲಿಡ್ತಾ ಇದ್ದು 2,000 ಕೋಟಿ, 34,000 ಕೋಟಿ ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ. 39,000 ಕೋಟಿಯಲ್ಲಿ 3,000 ನಾಟ್ 39,000. ಯಾಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ? 34ರಲ್ಲಿ ಏಕಾಏಕಿ 14,000 ಕೋಟಿ ನೀವೇ ಮಾಡಿದ್ದಲ್ವಾ? 70 ತೆಗೆದಿದ್ದು ನೀವೇ ಅಲ್ವಾ? ದಲಿತರ ಹಣ ದುರುಪಯೋಗ ಆದ್ರೆ FIR ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ದು ನಾವ? ಈ ರಾಜ್ಯದ ದಲಿತರಿಗೆ ವಂಚನೆ ಮಾಡಕ್ ಬಿಡೋಲ್ಲ ಅಂತ ಹೇಳಿದ್ದು ನಾವ? ಇವತ್ತು ಪ್ರತಿ ಬಜೆಟ್ ನಲ್ಲಿ 14,000 ಕೋಟಿ, 12,000 ಕೋಟಿ, 18,000 ಕೋಟಿ ಗ್ಯಾರಂಟಿ ಹೆಸರಲ್ಲಿ ನೀವು ಗ್ಯಾರಂಟಿಗಾಗಿ ಹಣ ಬಿಡುಗಡೆ ಮಾಡ್ಕೊಳ್ತಾ ಇದ್ದೀರಲ್ವಾ? ಏನು ಗೃಹಜ್ಯೋತಿನ? ಅಲ್ಲಮ್ಮ, ಗೃಹಜ್ಯೋತಿ ತಾಯಿ ನಮ್ಮ ದಲಿತರು ಗುಡಿಸಲಲ್ಲಿರೋದು ಸ್ವಾಮಿ. ಅಮ್ಮ, ನಮ್ಮ ದಲಿತರು 20-30 ಅಡಿ ತಕ್ಕದ ಮನೆಯಲ್ಲಿ ಇರೋದು. ಅವರು ಉಪಯೋಗ ಮಾಡಿದ್ರೆ ಕೇವಲ 1 ಲೈಟ್ 2 ಲೈಟು, ಟಿವಿ 80% ಇಲ್ಲ. ನೀವೇನು 39,000 ಕೋಟಿಯಲ್ಲಿ ಹಣ ನೀವು ಎಲ್ಲ ಇಲಾಖೆ ಕೊಡೋ ಸಮಯದಲ್ಲಿ ಹಣ ಡ್ರಾ ಮಾಡ್ತಾ ಇರ್ಲಿಲ್ವಾ? ಪ್ರತಿ ವರ್ಷ 2,500 3,000 ಕೋಟಿ ವಿದ್ಯುತ್ ಇಲಾಖೆ ಕೊಡ್ತೀರಲ್ವಾ? ಏನು ನಾವು ಅನೇಕ ಬಿಜೆಪಿ ಸರ್ಕಾರಗಳು ಒಳಗೊಂಡಂತೆ 70 ಯೂನಿಟ್ ಫ್ರೀ ಕೊಟ್ಟಿರ್ಲಿಲ್ವಾ? ಯಾರಮ್ಮ SC STಗಳು 50 ಯೂನಿಟ್ ಉಪಯೋಗ ಮಾಡೋದು? ಕಾಂಗ್ರೆಸ್ ಸರ್ಕಾರದ SCP TSP ಅನುದಾನ ದುರುಪಯೋಗದ ಬಗ್ಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಸರ್ಕಾರ ನಡೆಸಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ 135 ಸೀಟು ಪಡೆದು ಸರ್ಕಾರ ನಡೆಸುತ್ತಿದೆ. ಆದರೆ ನಿಮ್ಮ ಸರ್ಕಾರ ಇವರಿಗೆ ಏನು ಕೊಡುಗೆ ನೀಡಿದೆ ಹೇಳಿ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿಗೆ ಇಟ್ಟಿರುವ ಹಣ ದುರುಪಯೋಗ ಮಾಡಿಕೊಂಡಿದ್ದೀರಾ. ನಿಮಗೆ ಮತ ನೀಡಿದವರೇ ಇಂದು ರಸ್ತೆಗೆ ಇಳಿದು ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದ್ದಿದ್ರೆ ಅವರೂ ಕೂಡ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದರು ಎಂದರು. ನಾವು ಕೇಳಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅವರ ಅಭಿವೃದ್ಧಿಗೆ ಅಂತಾನೆ ಇಟ್ಟಂತ ಹಣ, ಅದರಲ್ಲಿ ನೀವು ಮೊದಲನೇ ವರ್ಷ ಎಷ್ಟು ತಗೊಂಡಿದ್ದೀರಿ? 11,700 ಕೋಟಿ ತಗೊಂಡಿದ್ದೀರಿ. ಅದರಲ್ಲಿ ಏನ್ ಮಾಡಿದ್ದೀರಿ? ಗ್ಯಾರಂಟಿ ಕೊಟ್ಟಿದ್ದೀರಿ. ನಿಮ್ಗೆ ಹೇಳಿದ್ರ ಇವರು ಗ್ಯಾರಂಟಿ ಕೊಡಿ, ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ,
ನಾವು ಮನೆಗಳಿಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ರಸ್ತೆಗಳು ಬೇಕಾಗಿಲ್ಲ, ನಮ್ಮ ಹೊಲಕ್ಕೆ ರಸ್ತೆ ಬೇಡ, ನಮಗೆ ಮೊದಲನೇ ವರ್ಷದಲ್ಲಿ ತಗೊಂಡಿದ್ರಿ. ಆಯ್ತು, ಮೊದಲನೇ ವರ್ಷ ನೀವು ಸರಿಯಾಗಿ ಹಣಕಾಸಿನ ವ್ಯವಸ್ಥೆ ಮಾಡಲಿಲ್ಲ. ಎರಡನೇ ವರ್ಷದಲ್ಲಾದರೂ ನಾವು ಮಾಡ್ತೇವೆ, ನಾವು ಅದರಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ರು ಕೆಲವು. ಈ ಬಾರಿ ನಾವು ಮುಟ್ಟಲ್ಲ ಅಂತ ಹೇಳಿದ್ರು. ಆದರೆ 23-24ರಲ್ಲಿ ಏನ್ ಮಾಡಿದಿರಿ? 14,000 ಸುಮಾರು 600 ಕೋಟಿ ರೂಪಾಯಿನ ಮತ್ತೆ ಬಳಕೆ ಮಾಡಿದ್ದೀರಿ. ನಾಳೆ ಬಡ್ಜೆಟ್ ಅನ್ನ ಇಡ್ತಾ ಇದ್ದೀರಿ. ಈಗ ಯಾವ ಮುಖ ನೋಡಿಸಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರನ್ನು ಉದ್ಧಾರ ಮಾಡ್ತೀರಿ ಅಂತೇಳಿ ಮತ ಹಾಕ್ಸ್ಕೊಂಡಿದ್ರಲ್ಲ, ನಾಳೆ ಬಡ್ಜೆಟ್ ನಲ್ಲಿ ಇವರಿಗೆ ಎಷ್ಟು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ತೀರಾ? ಬಡ್ಜೆಟ್ ನಲ್ಲಿ ಬಲಹೀನ ವರ್ಗಗಳ ಹಣವನ್ನ ನಾವು ಚುನಾವಣೆ ಗೆಲ್ಲಿಕ್ಕೆ ಮೋಸ ಮಾಡಿ ಹಣ ತಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ, ಧೈರ್ಯ ಇದೆಯಾ ಅಂತ ಕೇಳ್ತೇನೆ. ಧೈರ್ಯ ಬೇಕಲ್ಲ? ಹಗಲ್ ದರೋಡೆ ಮಾಡ್ತಾ ಇದ್ದೀರಿ. ಪರಿಶಿಷ್ಟ ಪಂಗಡಕ್ಕೆ ಇಟ್ಟಂತ ಹಣವನ್ನ, ನಿಗಮದಲ್ಲಿಟ್ಟಂತ ಹಣವನ್ನ ತೆಲಂಗಾಣ ರಾಜ್ಯದ ಚುನಾವಣೆಗೆ ಉಪಯೋಗ ಮಾಡ್ಕೊಳ್ತೀರಿ. ಬಾರ್ಗಳಲ್ಲಿ ವಿಸ್ಕಿ ತಗೊಳಕ್ಕೆ ನೀವು ಹಣ ವಿನಿಯೋಗ ಮಾಡಿದ್ದೀರಿ. ಪರಿಶಿಷ್ಟ ವರ್ಗದ ಅಭಿವೃದ್ಧಿಯ ನಿಗಮ, ವಾಲ್ಮೀಕಿ ನಿಗಮದಲ್ಲಿ ನೀವು ಈ ತರ ಮಾಡಿದ್ದೀರಿ ಅಂದ್ರೆ ನಿಮಗೆ ಏನಾದ್ರೂ ಒಂದು ಚೂರು ಏನಾದ್ರೂ ಗೌರವ ಇದೆಯಾ? ನಿಮಗೆ ಜವಾಬ್ದಾರಿ ಇದೆಯಾ? ಈ ಜನರ ಏಳಿಗೆಗೋಸ್ಕರ ನಿಮಗೆ ಏನಾದ್ರೂ ಸಂಕಲ್ಪ ಮಾಡಿದ್ದೀರಾ? ನಿಜವಾಗ್ಲೂ ಕೇವಲ ಅಧಿಕಾರಕ್ಕೋಸ್ಕರ ನೀವು ಮಹಾ ಸುಳ್ಳನ್ನ, ಮಹಾ ವಂಚನೆಯನ್ನ ನೀವು ಮಾಡಿದ್ದೀರಿ. ಇವತ್ತು ಕೊಟ್ಟಂತ ಅನುದಾನ, ಆ ವರ್ಷಗಳ ಫಲಾನುಭವಿಗಳ ಹೆಸರುಗಳನ್ನ ಚೇಂಜ್ ಮಾಡಿ ಈಗಿನ ಶಾಸಕರು ಬೇರೆ ಹೆಸರನ್ನು ಬರೀತಾರಂತೆ. ನಿಮ್ಮ ದರಿದ್ರ ಎಷ್ಟಿದೆ ನೋಡಿ, ನಿಮ್ಮ ಯೋಗ್ಯತೆ ಎಷ್ಟಿದೆ ನೋಡಿ. ಇವ್ರ ಯೋಗ್ಯತೆಗೆ ಈ ಸರ್ಕಾರದಲ್ಲಿ ತರಬೇಕಾಗಿತ್ತಲ್ವಾ? ಹಿಂದಿನ ಸರ್ಕಾರ ಕೊಟ್ಟಂತಹ ಫಲಾನುಭವಿಗಳ ಹೆಸರನ್ನ ನೀವು ಚೇಂಜ್ ಮಾಡಕ್ಕೆ ಯಾವ ರೀತಿ ನಿಮಗೆ ಅವಕಾಶ ಇದೆ? ಇದನ್ನ ಈಗಾಗಲೇ ಕಾನೂನು ಹೋರಾಟ ಮಾಡ್ತೇವೆ. ಒಬ್ಬ ಫಲಾನುಭವಿಗೂ ಕೂಡ ಅನ್ಯಾಯ ಆಗೋದಿಲ್ಲ ಅಂತೇಳಿ ನಾನು ನಿಮಗೆಲ್ಲ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರನ್ನ ಕೇವಲ ವೋಟ್ ಬ್ಯಾಂಕ್ಗಳಾಗಿ ಮಾತ್ರ ಕಾಂಗ್ರೆಸ್ ನೋಡ್ತಾ ಇದೆ. ನಿಜವಾಗಿಯೂ ಕೂಡ ಈ ಸಮುದಾಯಗಳನ್ನ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಬೆಳೆಸಬೇಕಂತ ಎಳ್ಳಷ್ಟು ಕೂಡ ಈ ಸರ್ಕಾರದಲ್ಲಿಲ್ಲ. ಇಷ್ಟು ಅನ್ಯಾಯ ಆಗ್ತಾ ಇದ್ರೆ ಈ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಹಾನ್ 4 ಜನ ಮಂತ್ರಿಗಳಿದ್ದಾರಲ್ಲ, ನೀವು ಈ ಸಮುದಾಯದಕ್ಕೆ ನೀವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಂತ್ರಿಗಳ, ಅಥವಾ ಕೇವಲ ಮಂತ್ರಿ ಆಗಲಿಕ್ಕೆ ಮಾತ್ರ ಕುರ್ಚಿಯಲ್ಲಿ ಕೂತಿದ್ದೀರಾ? ನಾನೇನಾದ್ರೂ ಇವ್ರ ಸ್ಥಾನದಲ್ಲಿದ್ದು ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದ್ರೆ ನಾನು ಅಲ್ಲೇ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಕೈಗೆ ವಾಪಸ್ ಬರ್ತಾ ಇದ್ದೆ. 4 ಜನ ಇದನ್ನ ಡಿಫೆಂಡ್ ಮಾಡ್ತಾವ್ರೆ. ನಾವು ಮಾಡಿರೋದು ಸರಿ ಅಂತ 4 ಜನ ಮಂತ್ರಿಗಳು ಕೂಡ ನಾವು ಮಾಡಿರೋದು ಸರಿ, ದಲಿತರ ಹಣವನ್ನ ನಾವು ಗ್ಯಾರಂಟಿ ಕೊಡ್ತಾ ಇರೋದು ಸರಿ ಅಂತೇಳಿ ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಇದು ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಭರವಸೆಯನ್ನ ಉಳಿಸ್ಕೊಂಡಿಲ್ಲ, ನಂಬಿಕೆಯನ್ನ ಉಳಿಸ್ಕೊಂಡಿಲ್ಲ, ವಿಶ್ವಾಸವನ್ನ ಉಳಿಸ್ಕೊಂಡಿಲ್ಲ. ಯಾವುದೇ ಚುನಾವಣೆಗಳು ಅದಕ್ಕೆ ಅದು ಮಾಡಲಿಕ್ಕೆ ತಯಾರಾಗಿಲ್ಲ. ಇವತ್ತು APMC ಚುನಾವಣೆ ಮಾಡಕ್ ತಯಾರಿಲ್ಲ, TAPCMS ಚುನಾವಣೆ ಮಾಡಕ್ ತಯಾರಿಲ್ಲ, DCC ಬ್ಯಾಂಕ್ ಚುನಾವಣೆಗಳಿಲ್ಲ, ಹಾಲು ಒಕ್ಕೂಟಕ್ಕೆ ಚುನಾವಣೆ ಇಲ್ಲ,
ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಲ್ಲ, ನಗರಸಭೆಗಳು ಇಲ್ಲ, ಮಹಾನಗರ ಪಾಲಿಕೆನೂ ಇಲ್ಲ. ಒಂದು ಟರ್ಮೇ ಆಗೋಯ್ತು, 5 ವರ್ಷ ಟರ್ಮೇ ಆಗೋಯ್ತು. ಇವರು ಪ್ರಜಾಪ್ರಭುತ್ವ ಮಾತಾಡಿದ್ರೆ ಸಂವಿಧಾನ. ಕಾಂಗ್ರೆಸ್ನವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತ ನಾನು ಅನೇಕ ಬಾರಿ ಹೇಳಿದ್ದೇನೆ. ಯಾವ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಜೀವಂತ ಇವತ್ತಿದ್ದಿದ್ರೆ ರಸ್ತೆಗಿಳಿದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. 100ಕ್ಕೆ 100 ಹೇಳ್ತಾ ಇದ್ದೇನೆ. ಅವ್ರು ಅವತ್ತೇ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದಿಂದ, ಅವಾಗ ನಿಮ್ಗೆಲ್ಲ ಕೂಡ ಗೊತ್ತಿದೆ, ಡಾಕ್ಟರ್ ಅಂಬೇಡ್ಕರ್ ಅವರು ನನಗೆ ಈ ಕೇಂದ್ರ ಸ್ಥಾನ ಬೇಡ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತೇಳಿ ಹೋಗಿದ್ರು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದೆ. ಇವರಿಗೆ ಅವ್ರ ಹೆಸರು ಹೇಳುವಂತ ಯೋಗ್ಯತೆ ಇದೆಯಾ, ನೈತಿಕತೆ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾರಾದ್ರೂ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಗೌರವವನ್ನ ಈ ದೇಶದಲ್ಲಿ ಕೊಟ್ಟಿದ್ರೆ ಅದು ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಅನ್ನೋದು ಕೂಡ ನಾನು ಬಹಳ ಸ್ಪಷ್ಟನೆ ಕೊಡಬೇಕಾಗ್ತದೆ.